ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ HRMS 2.0ದಲ್ಲಿ ಟೈಮ್ ಬಾಂಡ್ ಪ್ರೋಸೆಸನ್ನು ಮಾಡೋದು ಅಂತ. ಸೊ HRMS 2.0ದಲ್ಲೇ ನಮಗೆ 10 ವರ್ಷ, 15 ವರ್ಷ, 20 ವರ್ಷದ ನಂತರದ ಏನು ಟೈಮ್ ಬಾಂಡ್ಗಳಿದಾವಲ್ಲ, ಅಂದರೆ ಪ್ರಮೋಷನ್ ಟೈಮ್ ಬಾಂಡ್ಗಳೇನಿದಾವಲ್ಲ, ಸೊ ಅವುಗಳನ್ನು ನಾವು HRMS 2.0ದಲ್ಲೇ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಮಾಡಬೇಕು, ಪ್ರಾಪರಾಗಿ ಅದರದ್ದು ಏನು ಅನ್ನುವಂಥದ್ದನ್ನು ನೋಡೋಣ. ಅದಕ್ಕೂ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಪ್ರಮೋಷನ್ ಮ್ಯಾನೇಜ್ಮೆಂಟ್ ತಗೊಳ್ಳಿ. ಪ್ರಮೋಷನ್ ಮ್ಯಾನೇಜ್ಮೆಂಟಲ್ಲಿ ಮೊದಲನೇ ಆಪ್ಷನು ನಾರ್ಮಲ್ ಪ್ರಮೋಷನ್ ಅಂತ ಬರುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ನಮಗೆ ನಾರ್ಮಲ್ ಪ್ರಮೋಷನ್ ಅದರ ಒಳಗಡೆ ನಮಗೆ ಇನ್ನೊಂದು ಟೈಮ್ ಬಾಂಡ್ ಅಂತ ಬರುತ್ತೆ ನೋಡಿರಿ. ಟೈಮ್ ಬಾಂಡ್ ಆರ್ಡರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಟೈಮ್ ಬಾಂಡಲ್ಲಿ ಟೈಮ್ ಬಾಂಡ್ ಆರ್ಡರ್ ಅಂತ ಇರುತ್ತೆ. ಆ ಟೈಮ್ ಬಾಂಡ್ ಆರ್ಡರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ, ನಾನೀಗ ಟೈಮ್ ಬಾಂಡ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ನಮ್ಮ ಆಫೀಸಲ್ಲಿ ಯಾವ ಎಂಪ್ಲಾಯಿಗಳು ಈ ಟೈಮ್ ಬಾಂಡಿಗೆ ಎಲಿಜಿಬಿಲಿಟಿ ಇರ್ತಾರೋ ಅವ್ರದ್ದು ಎಲ್ಲರದ್ದು ಮಾಹಿತಿ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಶೋ ಆಗಿರ್ತಕ್ಕಂಥ ಎಲ್ಲ ಎಂಪ್ಲಾಯಿಗಳಿಗೂ ಟೈಮ್ ಬಾಂಡ್ ಕೊಡೋದಕ್ಕೆ ಆಗೋದಿಲ್ಲ. ಅದು ಕೆಲವೇ ಎಂಪ್ಲಾಯಿಗಳಿಗೆ ಮಾತ್ರ ಅದು ಟೈಮ್ ಬಾಂಡ್ ಕೊಡೋದಕ್ಕೆ ಆಗುತ್ತೆ. ಸೊ ಒಂದು ಎಂಪ್ಲಾಯಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಬಟ್ ನಾಟ್ ಎಲಿಜಿಬಲ್ ಅಂತ ಬಂತು ಅಂದರೆ ಅವರು ಅಂಡರ್ ಸಸ್ಪೆನ್ಷನಲ್ಲಿ ಇರೋದ್ರಿಂದ ಅವರು ಇದರಲ್ಲಿ ಬರೋದಿಲ್ಲ. ಯಾರು ಸಸ್ಪೆನ್ಷನಲ್ಲಿ ಇರ್ತಾರೋ, ಸಸ್ಪೆಂಡ್ ಆಗಿರ್ತಾರೋ ಅವರಿಗೆ ಟೈಮ್ ಬಾಂಡ್ ಮಾಡೋದಕ್ಕೆ ಬರೋದಿಲ್ಲ. ಅವ್ರದ್ದು ಸಸ್ಪೆಂಡಿಂದ ರಿವೋಕ್ ಆದರೆ ಮಾತ್ರ ಅದು ಮಾಡೋದಕ್ಕೆ ಬರುತ್ತದೆ. ಹಾಗಾಗಿ ಅಂಥವ್ರನ್ನ ಬಿಟ್ಟು ಈಗ ಯಾರು ಸರಿಯಾದ ಎಲಿಜಿಬಿಲಿಟಿ ಇದ್ದಾರೋ ಅವರಿಗೆ ಮಾತ್ರ ನಾವೀಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದು ಸೆಲೆಕ್ಟ್ ಆಯಿತು. ಸೊ ಈಗ ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆ, ನೋಡ್ಕೊಳ್ಳಿ ನೀವು. ಸೊ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಅಂದರೆ ಸ್ವಲ್ಪ ಮೇಲ್ಗಡೆ ಬನ್ನಿ. ನೀವು ಮೇಲ್ಗಡೆ ಬಂದಾಗ ಇಲ್ಲಿ ಆ್ಯಡ್ ಫೈಲ್ ಅಂತ ಬಲಭಾಗದ ಮೂಲೆಯಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. ಆ್ಯಡ್ ಫೈಲ್ ಅಂತ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ತುಂಬ ಡೀಟೇಲ್ ಆಗಿ ಲರ್ನರ್ಸಿಗೋಸ್ಕರ ಈ ವಿಡಿಯೋ ಹೇಳ್ತಾ ಇರೋವಂಥದ್ದು. ಸೊ ನೀವು ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಆಲ್ರೆಡಿ ಟೈಮ್ ಬಾಂಡ್ ಸಂಬಂಧಪಟ್ಟಂತೆ ಯಾವುದಾದ್ರೂ ಫೈಲ್ ಕ್ರಿಯೇಟ್ ಮಾಡಿದರೆ ಅದು ಎಕ್ಸಿಸ್ಟಿಂಗ್ ಫೈಲಲ್ಲಿರುತ್ತೆ, ಅದನ್ನು ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸೇವ್ ಕೊಡ್ತೀರಾ, ಈಗ ಅಲ್ಲಿ ಫೈಲ್ ಬರುತ್ತೆ, ಮತ್ತೆ ಅದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ಇಲ್ಲ ಅಂದರೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡ್ರೆ ಸೇಮ್ ಅದೇ ಪ್ರೋಸೆಸ್ ಆಗಿರುತ್ತೆ. ನೀವು ಮತ್ತೆ ಅಲ್ಲಿ ಬರೋವಂಥದ್ದನ್ನು ಕಂಟಿನ್ಯೂ ಕೊಡಿ. ಅಲ್ಲಿ ಏನಿಲ್ಲ, ಫೈಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ಉಳಿದಿದ್ದೆಲ್ಲ ಸೇವ್ ಆ್ಯಂಡ್ ನೆಕ್ಸ್ಟು ಕಂಟಿನ್ಯೂ ಕೊಡೋವಂಥದ್ದು ಅಷ್ಟೇ ಆಗಿರುತ್ತೆ. ಸೊ ಈಗ ಇಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ಮೇನ್ ಪಾರ್ಟ್ ಆಫ್ ದ ವಿಡಿಯೋ ಇದೇನೆ. ಈಗ ಆಲ್ರೆಡಿ ಎಂಪ್ಲಾಯರ್ ಅವರ ಮಾಹಿತಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅವರ ಪೇ ಸ್ಕೇಲ್ ಎಷ್ಟಿದೆ ಪ್ರೆಸೆಂಟ್, ಈಗ ಟೈಮ್ ಬಾಂಡ್ಗಿಂತ ಮುಂಚಿತವಾಗಿ ಅವರ ಬೇಸಿಕ್ ಪೇ ಎಷ್ಟಿದೆ ಅನ್ನೋವಂಥದ್ದು ನಮಗೆ ಕಾಣಿಸ್ಕೊಳ್ತಾ ಇದೆ. ಮತ್ತು ಅವರ ಪೇರೆಂಟ್ ಆಫೀಸ್ ಅಡ್ರೆಸ್ಸು, ಆಮೇಲೆ ಇನ್ನಿತ್ಯಾದಿ ಮಾಹಿತಿಗಳು ಇರುತ್ತೆ. ಸೊ ಇಲ್ಲಿ ಟೈಮ್ ಬಾಂಡ್ ಪ್ರಮೋಷನ್ ಅನ್ನೋವಂಥ ಡೀಟೇಲ್ಸ್ ಇದೆಯಲ್ಲ, ಅದನ್ನು ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಸೊ ಅದನ್ನೇ ಇಲ್ಲಿ ನೀವು ಸರಿಯಾಗಿ ಮಾಹಿತಿಯನ್ನು ತುಂಬಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಆ ಭಾಗವನ್ನು ತಪ್ಪದೇ ನೋಡಿ. ಇಲ್ಲಿ ನೋಡಲಿ 1,12,000 ರೂಪಾಯಿ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಈಗ ನಾವು ನಮ್ಮ ಪ್ರೆಸೆಂಟ್ ಅದೇ ಪೇ ಸ್ಕೇಲ್ ಇದ್ದರೆ ಅದೇ ಪೇ ಸ್ಕೇಲ್ ತೊಗೊಳ್ಳಿ. ಇಲ್ಲ ಪೇ ಸ್ಕೇಲ್ ಚೇಂಜ್ ಆಗಿದರೆ ನಮಗಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ನಮಗೆ 2 ಅಥವಾ 3 ಹೊಸ ರೀತಿಯ ಪೇ ಸ್ಕೇಲ್ಗಳು ಕಾಣಿಸ್ಕೊಳ್ತಾ ಇದೆ. ನಮಗೆ ಈ ಟೈಮ್ ಬಾಂಡ್ ಮಾಡ್ಕೊಳ್ಳೋದಕ್ಕೆ ಆರ್ಡರ್ ಏನು ಬಂದಿರುತ್ತಲ್ಲ, ಆ ಆರ್ಡ್ರಲ್ಲಿ ನಿಮಗೆ ಪೇ ಸ್ಕೇಲ್ ಹೊಸದಾಗಿ ನಿಗದಿಪಡಿಸಿದರೆ ಅಥವಾ ಯಾವ ಪೇ ಸ್ಕೇಲ್ ಇರುತ್ತೋ ಆ ಪೇ ಸ್ಕೇಲಲ್ಲಿ ಅಲ್ಲಿರೋದು ಆರ್ಡ್ರಲ್ಲಿ ಅದನ್ನೇ ನೀವಿಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಟೈಮ್ ಬಾಂಡ್ ಪೇ ಸ್ಕೇಲ್ ನೋಡ್ಕೊಳ್ಳಿ. ನಾನು ಅಲ್ಲಿ ಆರ್ಡರಲ್ಲಿ ನಮಗೇನು ಹಾರ್ಡ್ ಕಾಪಿ ಆರ್ಡರ್ ಕೊಟ್ಟಿದ್ದಾರೆ ನಮ್ಮ ಮೇಲಧಿಕಾರಿಗಳು, ಅವರ ತಕ್ಕಂತೆ ನಾನಿಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ನಮಗೆ ಒಂದು ಟೈಮ್ ಬಾಂಡ್ ಚೇಂಜ್ ಆದಮೇಲೆ ಎಷ್ಟು ಪೇ ಸ್ಕೇಲ್ ಆಯಿತು, ಎಷ್ಟು ಬೇಸಿಕ್ ಪೇ ಆಯಿತು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಎಡಿಟೇಬಲ್ ಇರೋದಿಲ್ಲ. ಮೇಲ್ಗಡೆ ಎಷ್ಟಿತ್ತು, ನಿಮ್ದು ಎಷ್ಟು ಬರಬೇಕಿತ್ತು, ಎರಡು ಸೇರಿ ಬೇಸಿಕ್ ಎಷ್ಟು ಚೇಂಜ್ ಆಗಿದೆ ಅನ್ನೋವಂಥದ್ದು ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದು ಸರಿಯಾಗಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತಾ ಇದೆ ಅಂತ ಅರ್ಥ. ಸೊ ಈಗ ನೀವು ಎಫೆಕ್ಟ್ ಡೇಟ್ ನಿಮಗೆ ಆರ್ಡರಲ್ಲೇ ಕೊಟ್ಟಿರ್ತಾರೆ. ನಿಮ್ಮ ಮೇಲಧಿಕಾರಿಗಳು ಯಾರು ನಿಮಗೆ ಆರ್ಡ್ರನ್ನ ಇಶ್ಯೂ ಮಾಡಿರ್ತಾರೋ ಅದೇ ಆರ್ಡರಲ್ಲಿ ನಿಮಗೆ ಜಾರಿಗೆ ಬಂದ ದಿನಾಂಕ ಅಂತ ಇರುತ್ತೆ, ಎಫೆಕ್ಟ್ ಡೇಟ್ ಅಂತ ಇರುತ್ತೆ. ಅದನ್ನು ಕೊಟ್ಟಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು, ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ವ್ಯೂ ಎಂಪ್ಲಾಯ್ ಡೀಟೇಲ್ಸ್ ಅಂತ ಇದೆ. ಸೊ ಇದು ಎಂಪ್ಲಾಯ್ ಡೀಟೇಲ್ಸು ಇಲ್ಲಿ ಬಂದಿರುತ್ತೆ, ನೀವು ನೋಡ್ಕೋಬೋದು. ಸೊ ಎಂಪ್ಲಾಯ್ ಡೀಟೇಲ್ಸಲ್ಲಿ
ನಾವೇನು ಫೈಲ್ ಕ್ರಿಯೇಟ್ ಮಾಡಿದ್ವೋ ಫೈಲ್ ಡೀಟೇಲ್ಸು, ಆಮೇಲೆ ರೆಫರೆನ್ಸ್ ಡೀಟೇಲ್ಸು ಎಲ್ಲವೂ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಈಗ ಇಲ್ಲಿ ಅಪ್ಲೋಡ್ ಆರ್ಡರ್ ಅಂತ ಇದೆ ನೋಡಿ, ಇಲ್ಲಿ ಪ್ರಮೋಷನ್ ಆರ್ಡರ್ ಡೀಟೇಲ್ಸ್ ಅಂತ ಇದೆ ನೋಡಿ. ಸೊ ಇಲ್ಲಿ ನಾವು ಇಲ್ಲೇ ಪ್ರಮೋಷನ್ ಆರ್ಡರನ್ನು ಡೀಟೇಲ್ ಫಿಲಪ್ ಮಾಡೋದ್ರಿಂದ ಇನ್ನೊಂದು ಕಡೆ ನಮಗೆ ಅದರ ಅವಶ್ಯಕತೆ ಬರೋದಿಲ್ಲ. ಇನ್ನೊಂದು ಕಡೆ ಅಪ್ಲೋಡ್ ಆರ್ಡರ್ ಅಂತ ಬರುತ್ತೆ. ಸೊ ಅಪ್ಲೋಡ್ ಆರ್ಡರನ್ನು ನೀವು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲೇ ಆರ್ಡರ್ ಡೀಟೇಲ್ಸ್ ಏನು ಬರುತ್ತಲ್ಲ, ನಮ್ಮದು ಆರ್ಡರ್ ಡೀಟೇಲ್ಸು ಅಂದರೆ ನಿಮಗೆ ಹಾರ್ಡ್ ಕಾಪಿ ಕೊಟ್ಟಿರುವಂತಹ ಆರ್ಡರಲ್ಲಿ ಏನು ಡೀಟೇಲ್ಸ್ ಇರುತ್ತೋ ಅದೆಲ್ಲವನ್ನು ಕೂಡ ಇಲ್ಲಿ ಏನು ಆರ್ಡರ್ನ ರೆಫರೆನ್ಸ್ ನಂಬರು, ಆರ್ಡರ್ ಡೇಟು, ಯಾವ ಪರ್ಪಸ್ ಅಂದರೆ ಪರ್ಪಸ್ ಅಂತ ಹೇಳಿದ್ರೆ ಪ್ರಮೋಷನ್ ಟೈಮ್ ಬಾಂಡೇ ಆಗಿರುತ್ತೆ. ಸೊ ಇದು ಆರ್ಡರ್ ನಂಬರ್ ತೊಗೊಂಡೆ ನಾನು, ಅವರು ಆರ್ಡರ್ ಮಾಡಿರುವಂಥ ಡೇಟ್ ತೊಗೊಂಡೆ. ಇಲ್ಲಿ ನಮಗೆ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೋ ಅದನ್ನು ಹಾಕ್ಕೊಂಡಿದ್ದೀವಿ. ಸೊ ಎಫೆಕ್ಟ್ ಡೇಟ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಏನು ಸಬ್ಜೆಕ್ಟ್ ಬಂದುಬಿಟ್ಟು ಟೈಮ್ ಬಾಂಡ್ ಪ್ರಮೋಷನ್ ಅಂತಲೇ ನಾವು ಹಾಕ್ಕೋಬೇಕಾಗತ್ತೆ. ರೆಫರೆನ್ಸು ನೀವು ಏನು ಬೇಕಾದರೂ ರೆಫರೆನ್ಸನ್ನು ಹಾಕ್ಕೋಬೋದಾಗತ್ತೆ. ಸೊ ರೆಫರೆನ್ಸ್ ಹಾಕ್ಕೊಳ್ಳಿ, ಇಲ್ಲಿ ಆರ್ಡರ್ ಅಂತ ಹಾಕ್ಕೊಳ್ಳಿ, ಇಲ್ಲಿ ಪ್ರಮೋಷನ್ ಟೈಮ್ ಬಾಂಡ್ಗೆ 12 ಅಂತಲೇ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಆರ್ಡರನ್ನು ವಿತಿನ್ 5 MB ಒಳಗಡೆ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. PDF ರೂಪದಲ್ಲಿ ತಗೊಳ್ಳಿ, ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈಗ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದ್ದೀನಿ. ಆರ್ಡರನ್ನು PDF ಇರೋದನ್ನು ನಾನು ಚೂಸ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡೋದು, ಇದೆಲ್ಲವನ್ನೂ ಕೂಡ ಇಲ್ಲೇ ಮಾಡ್ಕೊಂಡಿರೋದ್ರಿಂದ ನೆಕ್ಸ್ಟ್ ನಮಗೆ ಟೈಮ್ ಬಾಂಡ್ ಇನಿಷಿಯೇಟ್ ಮಾಡ್ಕೊಂಡಿದ್ದು ಅದರ ಕೆಳಗಡೆ ಇದ್ದಂತಹ ಆರ್ಡರ್ ಜನ್ರೇಟ್ ಇನ್ನೊಂದು ಸಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಇದನ್ನು 2ನೇ ಸಲ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಅಲ್ಲಿ ಅವಶ್ಯಕತೆ ಇರೋದಿಲ್ಲ. ನೋಡಿ ಇಲ್ಲಿ ರೆಫರೆನ್ಸ್ ಓಕೆ, ರಿಮಾರ್ಕ್ಸಲ್ಲಿ ಓಕೆ ಕೊಡಿ, ಮತ್ತು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ನಮಗೆ ಈ ರೀತಿಯಾಗಿ ನಮಗೆ ನ್ಯೂ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಮತ್ತೆ ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಇದು ಇಲ್ಲಿಂದ ಪ್ರೋಸೆಸ್ ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋಗುತ್ತೆ. ಸೊ ಈಗ ಇದು ಸೆಂಟ್ ಐಟಮಲ್ಲಿ ಇರುತ್ತೆ. ನಾವು ಇಷ್ಟೊತ್ತವರೆಗೂ ಮಾಡಿರ್ತಕ್ಕಂಥದ್ದು ಇನಿಷಿಯೇಟರ್ ಲಾಗಿನ್ನಲ್ಲಿ ಮಾಡಿರ್ತಕ್ಕಂಥ ಮಾಹಿತಿ ಎಲ್ಲವೂ ಕೂಡ ನಮಗೆ ವೇರಿಫೈಯರ್ ಲಾಗಿನ್ನಲ್ಲಿ ಶೋ ಆಗುತ್ತೆ. ಸೊ ಇದರ ಮಧ್ಯದಲ್ಲಿ ಒಂದು ಮುಖ್ಯವಾದ ವಿಷಯ ಒಂದಿದೆ. ಸೊ ನಾನೀಗ ಅದನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರಮೋಷನ್ ಟೈಮ್ ಬಾಂಡ್ ಇದೆ. ಪ್ರಮೋಷನ್ ಟೈಮ್ ಬಾಂಡ್ನಲ್ಲಿ ಟೈಮ್ ಬಾಂಡ್ ಅಂತ ತಗೊಳ್ಳಿ. ಇಲ್ಲಿ ನಾವು ಜನ್ರೇಟ್ ಟೈಮ್ ಬಾಂಡ್ ಆರ್ಡರ್ ಅಂತ ಇತ್ತಲ್ಲ, ಸೊ ಇದನ್ನು ಮತ್ತೊಮ್ಮೆ ಮಾಡೋ ಅವಶ್ಯಕತೆ ಇಲ್ಲ. ಸುಮಾರು ಜನ ಅದನ್ನು ತಪ್ಪಾಗಿ ತಗೊಂಡು ಮತ್ತೊಮ್ಮೆ ಟೈಮ್ ಬಾಂಡ್ ಆರ್ಡರ್ನ ಜನ್ರೇಟ್ ಮಾಡ್ತಾರೆ. ಸೊ ಎರಡೂ ಅಲ್ಲೇ ಆಗಿರೋದ್ರಿಂದ ಇದು ಮತ್ತೊಮ್ಮೆ ನೀವು ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಅದನ್ನು ಮಾಡೋಕ್ಕೆ ಹೋದರೆ ಮತ್ತೆ ನೀವು ಎಡವಟ್ಟು ಮಾಡ್ಕೊಳ್ತೀರಾ. ಸೊ ಈಗ ನಾವು ಎಲ್ಲಿಗೆ ಹೋಗೋಣ, ವೆರಿಫೈಯರ್ ಲಾಗಿನ್ನಲ್ಲಿ ಮತ್ತೆ ನಾವು ವೆಯ್ಟ್ ಮಾಡೋಣ. ವೆರಿಫೈಯರ್ ಲಾಗಿನ್ನಲ್ಲಿ ನಾವು ಕಳಿಸಿರ್ತಕ್ಕಂತಹ ಮಾಹಿತಿ ಎಲ್ಲವೂ ಕೂಡ ಅಲ್ಲಿ ಫೈಲ್ ಮೂವ್ ಆಗಿರುತ್ತೆ. ಸೊ ಅಲ್ಲಿ ಪ್ರೋಸೆಸನ್ನು ಕಂಪ್ಲೀಟ್ ಮಾಡ್ಕೊಂಬರೋಣ. ಸೊ ಅದೊಂದು ಸ್ವಲ್ಪ ಹೊತ್ತಿರುತ್ತೆ. ಸೊ ಅದನ್ನು ನೋಡೋಣ. ಪ್ರಮೋಷನ್ ಮ್ಯಾನೇಜ್ಮೆಂಟಲ್ಲಿ ನಮಗೆ ಇಂಬಾಕ್ಸಲ್ಲಿ ನೋಡಿ ಟೈಮ್ ಬಾಂಡ್ ಫಸ್ಟೇ ಬಂದಿದೆ, ಟೈಮ್ ಬಾಂಡು. ಸೊ ಟೈಮ್ ಬಾಂಡ್ ಕಾಲಮನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಯೂಶ್ವಲಿ ನಿಮಗೆಲ್ಲ ಅಲ್ಲಿ ಏನು ಮಾಡಬೇಕು ಅನ್ನೋವಂಥದ್ದು ಗೊತ್ತಿರುತ್ತೆ. ಅಕ್ಸೆಪ್ಟು ಇಲ್ಲಿ ರಿಮಾರ್ಕ್ಸಲ್ಲಿ ಓಕೆ ಕೊಟ್ಟು ನೀವೇನು ಮಾಡಿ ಮುಂದಕ್ಕೆ ಹೋಗಿ ಸಬ್ಮಿಟ್ ಕೊಡಿ, ಇಲ್ಲಿ ಎಸ್ ಕೊಡಿ. ಸೊ ಇಲ್ಲಿ ವೆರಿಫೈಯರ್ ಲಾಗಿನ್ನು ಕೂಡ ಆಯಿತು. ವೆರಿಫೈಯರ್ ಲಾಗಿನ್ ಆದಮೇಲೆ ನೆಕ್ಸ್ಟ್ ನೀವು ಮತ್ತೆ ತಗೊಳ್ಳಿ, ಯಾವುದು ಅಪ್ರೂವರ್ ಲಾಗಿನ್ನು. ನೋಡಿ ಅಪ್ರೂವರ್ ಲಾಗಿನ್ನಲ್ಲಿ ಒಂದು ಫೈಲ್ ಬಂದಿತ್ತು, ಆ ಫೈಲನ್ನು ನಾನು ಮತ್ತೆ ತಗೊಳ್ತಾ ಇದ್ದೀನಿ. ಎಸ್ ಪ್ರಮೋಷನ್ ಮ್ಯಾನೇಜ್ಮೆಂಟಲ್ಲಿ ನೋಡಿ ಇಲ್ಲಿ ಟೈಮ್ ಬಾಂಡ್ ಫೈಲ್ ಬಂದಿದೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡಿ. ಎಲ್ಲೂ ಕೂಡ ಅಷ್ಟೇ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಕ್ಸೆಪ್ಟ್ ಅಂತ ತೋರಿಸುತ್ತೆ ಅಥವಾ ರಿಜೆಕ್ಟ್ ಅಂತ ತೋರಿಸುತ್ತೆ. ಅಕ್ಸೆಪ್ಟ್ ಇದ್ದರೆ ಅಕ್ಸೆಪ್ಟ್ ಮಾಡಿ, ಇಲ್ಲ ತಪ್ಪಾಗಿದ್ದರೆ ರಿಜೆಕ್ಟ್ ಅಂತ ಕೊಡಿ. ಓಕೆ ಸಬ್ಮಿಟ್ ಕೊಡಿ, ಮತ್ತೆ ಎಸ್ ಕೊಡಿ. ಸೊ ಈಗ ಇಷ್ಟು ಪ್ರೋಸೆಸನ್ನು ನಾವೇನು ಮಾಡಿದ್ದೀವಿ, ಟೈಮ್ ಬಾಂಡ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರೋಸೆಸನ್ನು ಮಾಡಿದ್ದೀವಿ. ಸೊ ಇದಿಷ್ಟೇನಾ? ಅಲ್ಲ, ಇನ್ನೊಂದಿಷ್ಟು ಮಾಹಿತಿಗಳನ್ನು ನಾವಿಲ್ಲಿ ತಿಳಿಲೇಬೇಕಾಗತ್ತೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನೀವಿಲ್ಲಿ ಟೈಮ್ ಬಾಂಡಿಗೆ ಬನ್ನಿ. ಟೈಮ್ ಬಾಂಡ್ ಮ್ಯಾನೇಜ್ಮೆಂಟು ಇಲ್ಲಿ ಒಂದು ನಿಮಿಷ. ಸೊ ಟೈಮ್ ಬಾಂಡ್ ಪ್ರಮೋಷನ್ ಆರ್ಡರ್ ಅಂತ ಬಂದಿದೆ ನೋಡ್ರಿ.
ಸೊ ಟೈಮ್ ಬಾಂಡ್ ಪ್ರಮೋಷನ್ ಆರ್ಡರು ಎಲ್ಲಿ ಬಂದಿದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಡ್ರಾಫ್ಟಲ್ಲಿ ಏನಾದರೂ ನಿಮಗೆ ಈಗ ಆಲ್ರೆಡಿ ನೀವು ಮಾಡ್ತಾ ಇರೋ ಅಂಥದ್ದು ಅರ್ಧಕ್ಕೆ ಬಿಟ್ಟಿರ್ತೀರಾ. ಸೊ ಅರ್ಧಕ್ಕೆ ಬಿಟ್ಟಾದಮೇಲೆ ನಿಮಗೆ ಎಲ್ಲಿ ಬಂದಿರುತ್ತೆ ಅಂತ ಹೇಳಿದರೆ, ಅದು ಟೈಮ್ ಬಾಂಡ್ ಆರ್ಡರ್ ಜನ್ರೇಟ್ ಮಾಡ್ತಿರಲ್ಲ ಅದರಲ್ಲಿ ನಿಮಗೆ ಡ್ರಾಫ್ಟಲ್ಲಿರುತ್ತೆ, ಇಲ್ಲ ಸೆಂಟಲ್ಲಿರುತ್ತೆ. ಡ್ರಾಫ್ಟಲ್ಲೂ ಇಲ್ಲ ಸೆಂಟಲ್ಲೂ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡಿಲ್ಲ ಒಂದು, ಇಲ್ಲ ನಾವು ಮಾಡೇ ಇದ್ವಿ ಆದರೆ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಫೈಲ್ ಅಂತ ಬರ್ತಾ ಇದೆ ಅಂತ ಅಂದರೆ ನೀವು ಟಿಕೆಟ್ ರೈಸ್ ಮಾಡಬೇಕಾಗತ್ತೆ. ಡ್ರಾಫ್ಟಲ್ಲೂ ಇರಲ್ಲ ಸೆಂಟಲ್ಲೂ ಇರಲ್ಲ ಅಂತ ಹೇಳಿದ್ರೆ ಅದು ಎಲ್ಲಿರುತ್ತೆ? ಹಾಗಾದರೆ ಅದು ಎಲ್ಲೋ ಬ್ಯಾಕ್ ಎಂಡಲ್ಲಿ ಸರ್ವರ್ ಎರರಿಂದ ಎಲ್ಲೋ ಸ್ಟ್ರಕ್ ಆಗಿರುತ್ತೆ. ಅದನ್ನು ನೀವು ಟಿಕೆಟ್ ರೈಸ್ ಮಾಡಿದ್ರೆ ವಿಧಿ ಇಲ್ಲ. ಹಾಗಾಗಿ ನೀವು ಆ ವಿಷಯದ ಕಡೆ ಗಮನ ಹರಿಸ್ಬೇಕು. ಇನ್ನೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ, ನೀವು ಟೈಮ್ ಬಾಂಡ್ ಪ್ರಮೋಷನ್ ಟೈಮ್ ಬಾಂಡ್ ಮಾಡುವಾಗ ನೀವು ಏನು ಮಾಡ್ತೀರಾ, ಫಸ್ಟು ಇನಿಷಿಯೇಟ್ ಮಾಡ್ಕೊಳ್ತೀರಾ, ಅಂದರೆ ಆರ್ಡ್ರನ್ನು ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿ ನಿಮ್ಮ ಎಲ್ಲ ಎಂಪ್ಲಾಯಿಗಳು ಶೋ ಆಗುತ್ತೆ. ಅಲ್ಲಿ ಶೋ ಆಗಿರ್ತಕ್ಕಂಥ ಎಂಪ್ಲಾಯಿ ಮೇಲೆ ಕ್ಲಿಕ್ ಮಾಡ್ತೀರಾ, ಇದನ್ನು ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇರುತ್ತೆ. ಎಕ್ಸಿಸ್ಟ್ ಅಂತ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದು ಡ್ರಾಫ್ಟಲ್ಲಿರುತ್ತೆ. ಇಲ್ಲ ನೀವು ಮೂವ್ ಮಾಡಿದರೆ ಸೆಂಟಲ್ಲಿರುತ್ತೆ. ಡ್ರಾಫ್ಟಲ್ಲೂ ಇಲ್ಲ ಸೆಂಟಲ್ಲೂ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡ್ಬೇಕು, ನಾವು ಆ್ಯಸ್ ಯೂಶಲಿ ಟಿಕೆಟನ್ನು ರೈಸ್ ಮಾಡಬೇಕಾಗತ್ತೆ. ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋಬೇಕಾಗತ್ತೆ. ಸೊ ಇದಿಷ್ಟು ನಾವು ಟೈಮ್ ಬಾಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿದ್ವಿ. ಸೊ ಇದಾಗಿತ್ತು ಹೇಗೆ ಟೈಮ್ ಬಾಂಡ್ ಮಾಡ್ಕೊಳ್ಳೋದು ಪ್ರಾಪರಾಗಿ HRMS 2.0ದಲ್ಲಿ, ಅದಕ್ಕೆ ಒದಗಿ ಬರುವಂತಹ ಸಮಸ್ಯೆಗಳೇನು, ಸಮಸ್ಯೆಗೆ ಆ ತಕ್ಷಣವೇ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ಕುರಿತು ನಾನು ಸವಿಸ್ತಾರವಾಗಿ ಹೇಳಿದ್ದೀನಿ. ಇದರ ಬಗ್ಗೆ ನಿಮ್ಗೆ ಮತ್ತೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.